स्वागत है आपका बी न्यूज नेशन में। मैं हूं आबिद हुसैन शेख। बाढ़ से प्रभावित जिलों में उचित मेडिकल सुविधा देने का BLDE संस्था का ऐलान। जिला अधिकारी को दिया प्रस्ताव। राज्य में बारिश के कारण करीब 15 जिले प्रभावित हुए हैं, जहां प्रभावित जनता की सेहत का ध्यान रखते हुए MB पाटिल के BLD संस्था ने उचित इलाज के लिए अपने डॉक्टर्स की टीम भेजने के लिए जिला अधिकारी के सामने प्रस्ताव रखा है। एक प्रेस मीट में आज इसकी जानकारी देते हुए BLDE मेडिकल कॉलेज अस्पताल के डॉक्टर अरविंद पाटिल ने बताया कि 2009 में भी बाढ़ की स्थिति में BLDE संस्था ने जिले में मेडिकल कैंप करके करीब 25,000 लोगों का इलाज किया था। उसी तरह इस बार भी हालात से निपटने के लिए संस्था ने 3 डॉक्टर्स की टीमें तैयार रखी हैं। इन टीमों में सभी बीमारियों के डॉक्टर्स मौजूद हैं जो बाढ़ से प्रभावित लोगों का इलाज करेंगे। बीजापुर के अलावा भी बेलगाम, रायचूर, यादगीर, गुलबर्गा और बागलकोट में अगर इलाज की ज़रूरत है तो हमारी टीम पहुंचेगी, जो इलाज के साथ साथ ज़रूरी इंजेक्शन और गोलियां तकसीम करेगी। डॉक्टर अरविंद ने कहा कि हमने जिला अधिकारी को इसकी जानकारी दी है। इसके अलावा भी अस्पताल का लैंडलाइन नंबर और ईमेल दिया है। जरूरतमंद इसका फायदा उठाने को कहा डॉक्टर अरविंद ने। ನಮಸ್ಕಾರಗಳು. ತಮಗೆಲ್ಲ ತಿಳಿದ ವಿಷಯ, ಬಿಜಾಪುರದಲ್ಲಿ ಮಳೆ ಆಗದೆ ಹೋದರೂ ಸಹಿತ ಫ್ಲಡ್ ಮಾತು ಬರ್ತಾ ಇರ್ತದೆ ಆವಾಗ. ಈ ಒಂದು ವಾರದಲ್ಲಿ ತಮಗೆ ಕಣ್ಣು ಮುಂದೆ ಕಟ್ಟಿದಂಥ ಪ್ರಸಂಗಗಳನ್ನು ಕಾಣ್ತಾ ಇದ್ದೀರಿ. ಇಂಥ ಪ್ರಸಂಗದೊಳಗೆ ವೈದ್ಯರಾಗಿ, ವೈದ್ಯಕೀಯ ಸಂಸ್ಥೆಯಾಗಿ ನಾವು ಮಾಡುವ ಕರ್ತವ್ಯಗಳು ಕೆಲವೊಂದು ಯಾರೂ ಹೇಳದೇನೆ ಮಾಡಬೇಕಾಗ್ತೈತಿ. ಅಂಥ ಒಂದು ಕೆಲಸವನ್ನು ಇವತ್ತು ಮುಂಜಾನೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮತ್ತು ಯೂನಿವರ್ಸಿಟಿಯ ಚಾನ್ಸಲರಾದ ತಮ್ಮ ಅತ್ಯುತ್ತಮ ಗೆಳೆಯರು ಆದ ಡಾಕ್ಟರ್ MB ಪಾಟೀಲರು ಹೇಳಿದ್ರು. ನಮ್ಮ ಸಂಸ್ಥಾದಿಂದ, ನಮ್ಮ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜಿಂದ ವೈದ್ಯಕೀಯ ಸಲಹೆಯನ್ನು ಮತ್ತು ವೈದ್ಯಕೀಯ ಉಪಚಾರವನ್ನು ಈ ಫ್ಲಡ್ ಅಫೆಕ್ಟೆಡ್ ಜನರಿಗೆ ಮುಟ್ಟಿಸುವಂಥ ಟೀಮನ್ನು ತಯಾರು ಮಾಡಿರಿ, ಇಮಿಡಿಯೇಟ್ಲಿ ಅದಕ್ಕೆ ಹೋಗೋಡ್ರಿ ಅಂತ. ಇಂಥ ವಿಚಾರದೊಳಗೆ ನಾವೆಲ್ಲ ಒಟ್ಟುಗೂಡಿ ಇವತ್ತು ಹೇಳಬೇಕಾಗಿದ್ದಂತಂದ್ರೆ, ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತದ ಸೂಚನೆಯಂತೆ ವೈದ್ಯಕೀಯ ನೆರವು ಅಗತ್ಯವಿರುವ ಸ್ಥಳಗಳಿಗೆ ನಮ್ಮ ಆಸ್ಪತ್ರೆಯಿಂದ ವೈದ್ಯರು ತೆರಳಿ ಜರೂರಿದ್ದರೆ ಮುಕ್ಕಾಂ ಹೂಡಿ ಚಿಕಿತ್ಸೆ ನೀಡಲು ಪರಿಣಿತ ತಜ್ಞರ 3 ತಂಡಗಳನ್ನು ನಾವು ಮಾಡಿದ್ದೀವಿ. ಪ್ರತಿ ವೈದ್ಯ ತಂಡದಲ್ಲಿ ಒಬ್ಬರು ವೈದ್ಯಕೀಯ ತಜ್ಞರು, ಒಬ್ಬರು ಶಸ್ತ್ರಚಿಕಿತ್ಸಾ ತಜ್ಞರು, ಚಿಕ್ಕ ಮಕ್ಕಳ ತಜ್ಞರು, ಎಲುವು ಕೀಲು ತಜ್ಞರು ಮತ್ತು ಸ್ತ್ರೀರೋಗ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರನ್ನು ಒಳಗೊಂಡಿದೆ. ಇದರ ಜೊತೆ ಸುಶ್ರುತರು ಮತ್ತು ಪ್ರಾಥಮಿಕ ತಪಾಸಣೆಗೆ ಅಗತ್ಯವಿರುವ ಎಲ್ಲ ಸಲಕರಣೆಗಳು ಹಾಗೂ ಔಷಧಗಳನ್ನು ಒಳಗೊಂಡ ಸುಸಜ್ಜಿತವಾದ ವಾಹನದೊಂದಿಗೆ ತಂಡ ಸಜ್ಜಾಗಿದೆ. ಈ ರೀತಿ 3 ತಂಡಗಳು ನಮ್ಮ ಆಸ್ಪತ್ರೆಯಿಂದ ಸರ್ಕಾರ ಬೇಡಿಕೆ ಇರುವ ಸ್ಥಳಗಳಿಗೆ ನಾವು ಹೋಗಿ ನಮ್ಮ ಚಿಕಿತ್ಸೆಯನ್ನು ಕೊಡಮಾಡಲು ತಯಾರಾಗಿದ್ದೇವೆ. ಮಳೆ ಪ್ರವಾಹ ಹಾನಿಯಿಂದ ಆಸ್ಪತ್ರೆಗೆ ಸಂತ್ರಸ್ತರಿಗೆ ಆರೋಗ್ಯ ಸೇವೆ ಅಗತ್ಯವಿದ್ದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗುವ ಎಲ್ಲ ರೋಗಿಗಳಿಗೂ ಉಚಿತವಾಗಿ ಚಿಕಿತ್ಸೆ ನೀಡಲು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮತ್ತು ಶಾಸಕರಾದ ಶ್ರೀಯುತ MB ಪಾಟೀಲರು ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಮಳೆ ಹಾನಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ರೋಗಿಗಳಿಗೆ ನಮ್ಮ ಆಸ್ಪತ್ರೆಯಿಂದ ಅಗತ್ಯ ಚಿಕಿತ್ಸೆ ಮತ್ತು ಔಷಧಿಗಳನ್ನು ಹಾನಿ ಪೀಡಿತ ಸ್ಥಳದಲ್ಲಿಯೇ ಉಚಿತವಾಗಿ ನೀಡಲಾಗುವುದು. ಬರೀ ಅವ್ರನ್ನ ತಪಾಸಣೆ ಮಾಡೋದು ಅಷ್ಟೇ ಅಲ್ಲ, ಉಚಿತವಾದ ಚಿಕಿತ್ಸೆಯನ್ನು ನೀಡಲಾಗುವುದು ಮತ್ತು ಅವರಿಗೆ ಹೆಚ್ಚಿನ ಚಿಕಿತ್ಸೆ ನೆಸಸರಿ ಇದ್ದರೆ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಮುಂದಿನ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗುವುದು. ಆಯಾ ಸ್ಥಳಗಳಲ್ಲಿ ಬೇಕಾದ ಈ ಬ್ಲಡ್ ಪ್ರೆಷರು ಮತ್ತು ಸಕ್ಕರೆ ಕಾಯಿಲೆಗೆ ನೆರವಾಗುವ ಚಿಕಿತ್ಸೆ ಮತ್ತು ಅದಕ್ಕೆ ಉಪಯೋಗವಾಗುವ ಸಲಕರಣೆಗಳನ್ನು ನಾವು ಕೊಂಡೊಯ್ಯುತ್ತಿದ್ದೇವೆ. ಅದರ ಜೊತೆ ಈಗಾಗಲೇ ತಮಗೆ ಗೊತ್ತಿರುವಂತೆ 2009ನೇ ನೆರೆ ಹಾವಳಿ ಸಂದರ್ಭದಲ್ಲಿ
ನಮ್ಮ ಸಂಸ್ಥೆಯ ಮಹಾವಿದ್ಯಾಲಯದ ವತಿಯಿಂದ ವಿಜಯಪುರ ಜಿಲ್ಲೆಯಾದ್ಯಂತ ವೈದ್ಯಕೀಯ ಸೇವೆಯನ್ನು ನೀಡಿ 25,000ಕ್ಕೂ ಹೆಚ್ಚು ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಿದ್ದು ತಮಗೆ ನೆನಪಿರಬಹುದು. ಈ ಬಾರಿ ಜಿಲ್ಲೆಯಲ್ಲದೆ ನೆರೆಯ ಜಿಲ್ಲೆಗಳಿಗೂ ಅಂದರೆ ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಕೂಡ ಅಗತ್ಯವಿದ್ದಲ್ಲಿ ಸಂಪರ್ಕಿಸಿದರೆ ನಾವು ನಮ್ಮ ಸಂಸ್ಥೆಯಿಂದ ಉಚಿತ ವೈದ್ಯಕೀಯ ನೆರವನ್ನು ಕೊಡಲು ಸಜ್ಜಾಗಿದ್ದೇವೆ. ಇದಕ್ಕೆ ತಕ್ಕಂತೆ ನಮ್ಮ ಆಸ್ಪತ್ರೆಯ ಇಮೇಲು ಮತ್ತು ದೂರವಾಣಿ ಸಂಖ್ಯೆ ತಮಗೆ ಲಭ್ಯವಿರುತ್ತದೆ. ಎರಡೂ ಮಾಡ್ತೀವಿ. ಅವ್ರು ಮಾಡಿದ್ರೂ ನಾವು ರೆಡಿ ಇದ್ದೀವಿ. ನಾವು ಈಗಾಗಲೇ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲಾಡಳಿತ, ಬಾಗಲಕೋಟೆ ಜಿಲ್ಲಾಡಳಿತ, ಬಿಜಾಪುರ ಜಿಲ್ಲಾಡಳಿತ 3 ಜಿಲ್ಲಾಡಳಿತದಲ್ಲಿ ಆಲ್ರೆಡಿ ಫೋನ್ನಾಗ ಸಂಪರ್ಕ ಮಾಡಿ ಅವರು ಕೊಟ್ಟಿದ್ದೀವಿ. ಅವರು ಎಲ್ಲಿ ಕಳಿಸ್ತಾರೆ ಈಗ ಹೋಗ್ಲಿಕ್ಕೆ ಬಿಡಿ. ಒಂದು ತಂಡದಲ್ಲಿ ಎಷ್ಟು ಜನ ಇದ್ದಾರೆ? ಟೋಟಲ್ 10ರಿಂದ 15 ಜನ ಆಗ್ತಾರೆ ಸರ್. 3 ತಂಡ ಬರ್ತದೆ. ಹಾಂ, ಡಾಕ್ಟ್ರ್ ತಂಡ ಒಂದು, ಸಲಕರಣೆಗಳದ್ದು ಇನ್ನೊಂದು ವಾಹನ ಅವ್ರ ಜೊತೆ ಇರ್ತದೆ. ಮೇಲಾಗಿ ಇಂಥ ಬಗ್ಗೆ ಇಂಟಿಮೇಷನ್ ಏನು ಬಂದಿಲ್ಲ ಸರ್. ಬಗ್ಗೆ ಈಗ ಅನೌನ್ಸ್ ಮಾಡಿದ್ದೀವಿ ಸರ್. ಇನ್ನೊಂದು ತಾಸು 2 ತಾಸದೊಳಗೆ ಜಿಲ್ಲಾಡಳಿತ ಸಂಪರ್ಕ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರ ಸಲಹೆ ಮೂಲಕ ನಾವು ಹೋಗ್ತೀವಿ. ಇನ್ನೊಂದು ನಮ್ಮ ಪರವಾಗಿಯೂ, ಆಸ್ಪತ್ರೆ ಪರವಾಗಿಯೂ ನಮ್ಮದೊಂದು ತಂಡ ಸ್ವತಂತ್ರವಾಗಿ ಸಂಚರಿಸಿ ನೆರವನ್ನು ಕೊಡಲಿಕ್ಕೂ ಸಜ್ಜಾಗಿದೆ. ಈಗ ಹೊಂಟಿದೆ ಇವತ್ತು. ಎಲ್ಲಿ ಹೋಗ್ತದೆ ಸರ್? ಈಗ ಈ ಚಿಕ್ಕಪಡಿಸಲಿಗೆ ಮತ್ತು ಇಂಡಿ ತಾಲೂಕು. ಹಾಂ, ಇವತ್ತಿನಿಂದ ಈಗ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೇನು ಜರೂರಾಗಿತ್ತಂದ್ರೆ ಸಂಸ್ಥೆ ವತಿಯಿಂದ ಮತ್ತು ವಿಶ್ವವಿದ್ಯಾಲಯದಿಂದ ನಾವು ಸಹಾಯ ಮಾಡಲಿಕ್ಕೆ ತಯಾರಿದ್ದೀವಿ. ಆರ್ಥಿಕ ಸಹಾಯ ಜಿಲ್ಲಾಡಳಿತ ವತಿಯಿಂದ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ರೆಡಿ ಇದ್ದೀವಿ. ಮಾಡ್ತೀವಿ ಸರ್. ಮಾಡೋದ್ರೊಳಗೆ ಸ್ವಲ್ಪ ನೆರೆಹಾವಳಿ ಪ್ರಸಂಗಗಳು ಭಾಳ ಆಗಿದ್ದಾವೆ. ನಾವು ರೆಡಿ ಇದ್ದೀವಿ. ಅದಕ್ಕೂ ಅಷ್ಟೇ ತಮ್ಮ ಗಮನಕ್ಕೆ ಯಾವುದಾದ್ರೂ ಬಂದ್ರೂ ಸಹಿತ ಹೇಳಿ ಸರ್. ಅದರಿಂದ ನಾವು ಆಸ್ಪತ್ರೆ ಒಳಗೆ ಚಿಕಿತ್ಸೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೆ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।